ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ನೆನ್ನೆ ನನಗೆ ಹೇಳಿದ್ದೆ ನನಗೆ ಎಷ್ಟು ಮೆಸೇಜ್ ಬಂದಿರುತ್ತೆ ನಾನು ಪ್ರಮೋಷನ್ ಮಾಡಿದ್ಮೇಲೆ ನೈಟೆಲ್ಲ ಅಂತ ಹೇಳ್ಬಿಟ್ಟು. ಸೊ ನೆನ್ನೆ ನೈಟು ನಾನು ವಿಡಿಯೋ ಮಾಡಿ ಹಾಕಿದಾಗ 18 ಮೆಸೇಜಸ್ ಏನೋ ಸಮಥಿಂಗ್ ಇತ್ತು. ಬಟ್ ನಾನು ಅದನ್ನು ಮಲಗೋಷ್ಟೊತ್ತಿಗೆ ಕ್ಲಿಯರ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು, ಸಾಟರ್ಡೆ ಫೆಬ್ರವರಿ 22, 2025, ಟೈಮ್ ಬಂದು 10:30 ಆಗಿದೆ. ಸೊ ಇಲ್ಲಿ ನನ್ನ ಒಂದು ವಾಟ್ಸಪ್ ಬಿಸ್ನೆಸ್ ಅಂತ ಏನಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು 45 ಮೆಸೇಜಸ್ ಇದೆ. ಸೊ ಇದು ಬಂದು ನನ್ನ ವರ್ಕ್ ಫ್ರಮ್ ಹೋಮ್ ರಿಗಾರ್ಡಿಂಗ್ ಎನ್ಕ್ವೈರೀಸ್ ನನಗೇನು ಮಾಡ್ತಾರೆ ಅದು ಎನ್ಕ್ವೈರಿ ಮಾಡುವಂಥದ್ದು. ಇವಾಗ ನಾನು ಇನ್ನೂ ನನ್ನ ಒಂದು ಸ್ಟೇಟಸ್ಗೆ ಏನೂ ಹಾಕೂ ಇಲ್ಲ, ಅಪ್ಲೋಡ್ ಮಾಡೂ ಇಲ್ಲ. ಆ್ಯಂಡ್ ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ರಿಗಾರ್ಡಿಂಗ್ ಪೇಮೆಂಟ್ಸ್ ಏನೂ ಹಾಕಿಲ್ಲ ಎನ್ಕ್ವೈರಿ ಮಾಡಿದ್ದಾರೆ ಅನ್ನೋದಕ್ಕೆ. ಯಾಕಂದರೆ ಇಲ್ಲಿ ಒಂದು ಸಲ ಎನ್ಕ್ವೈರಿ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಹೋಗೋದ್ರಿಂದ ಅವರು ಡೌಟ್ಸ್ ಇತ್ತು ಅಂದರೆ ಅಲ್ಲೇ ಕ್ಲಾರಿಫೈ ಮಾಡ್ತೇವೆ ಹೊರತು ರಿಪೀಟ್ ಯಾರು ಮೆಸೇಜ್ ಹಾಕುವಂಥವ್ರಿಲ್ಲ. ಇನ್ನು ವಾಟ್ಸಪ್ ಅಂತ ಏನಿದೆಯಲ್ಲ, ಇದು 12, ಇದು ಬಂದುಬಿಟ್ಟು ನಮ್ಮಲ್ಲಿ ಸಾಫ್ಟ್ವೇರ್ ಯಾರು ತೊಗೊಂಡಿರ್ತಾರೆ ಅವರು ನನ್ನ ಹತ್ರ ಟೆಕ್ಸ್ಟ್ ಮಾಡುವಂಥದ್ದು ಆಗಿರುತ್ತೆ ಇದು. ಸೊ ಹಾಗಾಗಿ ಇದು ಬಂದು ಸಪ್ರೇಟ್ ಇಟ್ಟಿದ್ದೀವಿ, ಇಲ್ಲಿ ಅದು ಇನ್ಕ್ಲೂಡ್ ಆಗೋದಿಲ್ಲ. ಈ 45 ಮೆಂಬರ್ಸ್ ಏನಿದ್ದಾರೆ ಇವರೆಲ್ಲರೂ ಕೂಡ ನಮ್ಮ ಒಂದು ಸಿರಿ ಎಂಟರ್ಪ್ರೈಸ್ಗೆ ಎನ್ಕ್ವೈರಿಗೆ ಬಂದಂಥ ವ್ಯಕ್ತಿಗಳಂತಲೇ ಹೇಳ್ಬೋದು. ಇವತ್ತು ಪ್ರೂಫ್ ನಾನು ನಿಮ್ಗೆ ಇವಾಗ ಲೈವಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್, ಯಾವ ರೀತಿ ಬರ್ತಾರೆ ಅಂತ ಹೇಳಿ. ಸೊ ನಮ್ಮ ಒಂದು ಪ್ರಯತ್ನ ಸದಾ ಇತ್ತು ಅಂತಂದಾಗ ಈ ಥರ ಪ್ರತಿಫಲ ಸಿಗುತ್ತೆ. ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದ್ದೆ 40,000, 50,000, 10,000, 20,000 ಇರುವಂಥ ಗ್ರೂಪ್ಗಳಲ್ಲಿ ನಾನು ಹಾಕ್ತಾಯಿದ್ದೀನಿ ಅಂತೇಳಿ. ನಾನು ಪ್ರತಿ ಬಾರಿಯೂ ನಿಮ್ಗೆ ಹೇಳ್ತೀನಿ, ಆ ಥರ ಜಾಸ್ತಿ ಇರುವಂಥ ಗ್ರೂಪ್ಗಳಲ್ಲಿ ಹಾಕಿದಾಗ ನಮ್ಗೆ ಅದನ್ನು ಅಟ್ಲೀಸ್ಟ್ 1,000 ಜನಕ್ಕೆ ರೀಚ್ ಆಗಿಲ್ಲ ಅಂದರೂ 100 ಜನಕ್ಕೆ ರೀಚ್ ಆಗುತ್ತೆ. ಆ 100 ಜನದಲ್ಲಿ 10 ಜನ ಆದರೂ ನಮಗೆ ಎನ್ಕ್ವೈರಿಗೆ ಬರ್ತಾರೆ ಅಂತ. ಆ ಎನ್ಕ್ವೈರಿನೇ ಇವತ್ತು ನಂಗೆ ಬಂದಿರುವಂಥ 45. ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟೆ, ನಾನು ವಿಡಿಯೋ ಮಾಡೋದು 63 ಟೋಟಲ್ ಬಂದಿದ್ದು ನನಗೆ. ಸೊ ಅದು ನಾನು ಹಿಂಗೆ ರಿಪ್ಲೈ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಂಗೆ ಸಡನ್ಲಿ ಥಾಟ್ ನೆನಪಾಯಿತು, ಅಯ್ಯೋ ರಾತ್ರಿ ನಾನು ಈ ಥರ ವಿಡಿಯೋ ಹಾಕಿದ್ದೆ ಅಲ್ವಾ ತಾಡ್ ಅಂತ ಹೇಳಿ ಅದನ್ನು ಎಂಡ್ ಮಾಡಿ ಮತ್ತೆ ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಏನಿದೆ ನಾನು ಅಷ್ಟೇ ಹೇಳ್ತಿದ್ದೀನಿ, 45 ಅಂತಲೇ ಇಟ್ಕೊಳ್ಳಿ ಇವಾಗ. ಸೊ ಈ 45 ಜನ ಎನ್ಕ್ವೈರಿ ಏನು ಮಾಡಿದ್ದಾರೆ, ಆ 45 ಜನದಲ್ಲಿ ಅಟ್ಲೀಸ್ಟ್ 4 ಜನ ನಮಗೆ ಲೀಡ್ಸ್ ಕನೆಕ್ಟ್ ಆಗಲ್ವಾ? ಸೊ ಥಿಂಕ್ ಮಾಡಿ ಪ್ರಾಕ್ಟಿಕಲಾಗಿ ನೀವೇ. ಪ್ರತಿನಿತ್ಯವೂ ಕೂಡ ನಮ್ಮ ಪ್ರಯತ್ನ ಇಲ್ಲದೇ ನಾವು ಯಾವತ್ತೋ ಒಂದು ದಿವಸ ಹಾಕ್ಬಿಟ್ಟು ನನಗೆ ಫಲ ಕೊಡು ಅಂದರೆ ಖಂಡಿತವಾಗ್ಲೂ ಯಾವ ದೇವರು ಫಲ ಕೊಡೋದಿಲ್ಲ. ಸೊ ನಮ್ಮ ಶ್ರಮ ಪ್ರತಿನಿತ್ಯ ಇದ್ದರೆ ಮಾತ್ರನೇ ನಮಗೆ ಒಂದು ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದು. ನಾನು ಹೇಳೋದಿಷ್ಟೇ. ಸೊ ನನ್ನ ಕಡೆಯಿಂದ ಎಲ್ಲ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ, ಬಟ್ ನಿಮ್ಮ ಒಂದು ಪ್ರಯತ್ನ ನಿರಂತರವಾಗಿರಲಿ ಅಂತ ಹೇಳ್ತಾ, ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್. ಇನ್ನು ಮುಂದೆನಾದ್ರೂ ನಿರಂತರ ಪ್ರಯತ್ನನ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಒಂದು ಒಳ್ಳೆ ಅರ್ನಿಂಗ್ಸ್ನ ನೀವು ಇಲ್ಲಿ ಮಾಡ್ತೀರಾ ಅಂತ ಹೇಳ್ತಾ, ಸೊ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ತೊಗೊಬರ್ತಿದ್ದಾರೆ. ಅದನ್ನು ಕೂಡ ನಾನು ಪ್ರತಿಯೊಂದು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.